ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ದಿನಾಲೂ ಹೊಸ ವಿಡಿಯೋಗಳನ್ನು ನೋಡ್ಬೋದು. ವಿದ್ಯಾರ್ಥಿಗಳು ಮಾನವೀಯ ಮೌಲ್ಯ ಬೆಳೆಸಿಕೊಳ್ಳಿ. ಬಸವರಾಜ್. ವಿದ್ಯಾರ್ಥಿಗಳು ಓದುವ ಮತ್ತು ಬರೆಯುವ ಜ್ಞಾನ ಬೆಳೆಸಿಕೊಳ್ಳುವ ಜೊತೆಗೆ ಬದುಕಿಗೆ ಅಗತ್ಯವಾದ ಮಾನವೀಯ ಮೌಲ್ಯ ಮತ್ತು ಗುಣಗಳನ್ನು ಬೆಳೆಸಿಕೊಂಡು ಉತ್ತಮ ಪ್ರಜೆಗಳಾಗಬೇಕು ಎಂದು ಶಿಕ್ಷಕ, ಮಕ್ಕಳ ಸಾಹಿತಿ ಬಸವರಾಜ್ ಅಗಸ್ತರವರು ಹೇಳಿದರು. ತಾಲೂಕಿನ ಓತಿಹಾಳ ಗ್ರಾಮದ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರ ನಡೆದ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 7ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅವರು ಭಾಗವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಅಗತ್ಯವಾದಷ್ಟು ಮಾತ್ರವೇ ಸಮೂಹ ಮಾಧ್ಯಮಗಳನ್ನು ಬಳಕೆ ಮಾಡಿಕೊಂಡರೆ ಉತ್ತಮ. ಜೀವನದಲ್ಲಿ ನಿರ್ದಿಷ್ಟ ಗುರಿ ಹೊಂದುವ ಜೊತೆಗೆ ಗುರುಭಕ್ತಿ, ಶ್ರದ್ಧೆ, ಆಸಕ್ತಿ, ಸ್ವಯಂ ಶಿಸ್ತಿನ ಗುಣಗಳನ್ನು ಮೈಗೂಡಿಸಿಕೊಂಡು ಸಾಧನೆಯ ಮಾರ್ಗದಲ್ಲಿ ಸಾಗಬೇಕು ಎಂದು ಹೇಳಿದರು. ಪ್ರಗತಿ ಸಂಸ್ಥೆಯ ಸದಸ್ಯ ಕಿರಣ್ ಕುಮಾರ್ ನಾಟಿಕಾರ್ ಮಾತನಾಡಿ, ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸಬೇಕು. ಮಕ್ಕಳು ಕುಟುಂಬದ ಮಹತ್ವವನ್ನು ಮತ್ತು ಅದು ಹೇಗೆ ಪ್ರಗತಿ ಸಂಸ್ಥೆ ಸದಾ ಬೆಂಬಲ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರಗತಿ ಸಂಸ್ಥೆ ವಿದ್ಯಾರ್ಥಿಗಳು ಹೆಮ್ಮೆ ಪಡಲು, ತಮ್ಮ ಸಂಸ್ಕೃತಿಯೊಂದಿಗೆ ಪ್ರಶಂಸಿಸಲು ಸಹಾಯ ಮಾಡುತ್ತದೆ. ಮಕ್ಕಳು ಹಿರಿಯರನ್ನು ಗೌರವಿಸಲು ಮತ್ತು ಸಂಪ್ರದಾಯಗಳನ್ನು ಎತ್ತಿ ಹಿಡಿಯಲು ಮತ್ತು ತಲೆಮಾರುಗಳಿಂದ ರವಾನಿಸಲಾದ ಮೌಲ್ಯಗಳನ್ನು ಕಾಪಾಡಿಕೊಳ್ಳಬೇಕು. ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಬಗ್ಗೆ ಮಕ್ಕಳು ಕಲಿಯಲು ಹಲವು ಮಾರ್ಗಗಳಿವೆ ಎಂದರು. ಶಾಲೆಯ ಮುಖ್ಯ ಶಿಕ್ಷಕಿ ಜಿ.ಎನ್. ನಡ್ಕೋರ್ ಮಾತನಾಡಿ, ವಿದ್ಯಾರ್ಥಿಗಳ ಜೀವನದಲ್ಲಿ ಮಾನವೀಯ ಮೌಲ್ಯಗಳು ಅತಿ ಮುಖ್ಯ. ಉತ್ತಮವಾದ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಇನ್ನೊಬ್ಬರಿಗೆ ಮಾದರಿಯಾಗಬೇಕು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ಹಾಗೆ ವಿದ್ಯಾರ್ಥಿಗಳು ಜೀವನದಲ್ಲಿ ಉತ್ತಮವಾದ ಗುಣಗಳನ್ನು ಅಳವಡಿಸಿಕೊಳ್ಳುವುದರಿಂದ ಮಾತ್ರ ಜೀವನದ ಗುರಿ ಮುಟ್ಟಲು ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ಶರಣಮ್ಮ ತಾಯಿಯವರು, ಎಸ್ಡಿಎಂಸಿ ಅಧ್ಯಕ್ಷ ಬಸಮ್ಮ ಪ್ರಭುಮಣೂರ್ ಕಾರ್ಯಕ್ರಮ ಉದ್ಘಾಟಿಸಿದರು. ಪ್ರಗತಿ ಸಂಸ್ಥೆಯ ಸದಸ್ಯ ಶಿವಾನಂದ ಸಾಲಿಮಠ್, ಸಮೀರ್ ಬಾಗವಾನ್, ಶಾಂತಗೌಡ್ ಬಿರಾದಾರ್, ಪಿ.ಸಿ. ಬಡಿಗೇರ್, ಶಾಂತಗೌಡ್ ಮಣೂರ್ ವೇದಿಕೆ ಮೇಲೆ ಇದ್ದರು. ಶಾಂತಾ ಟೀಚರ್, ಗೀತಾ ಕುಲಕರ್ಣಿ ಸರ್, ರಾವುತಪ್ಪ ಮತ್ತು ಎಲ್.ಎಸ್. ಕಡಿಮನಿ, ಶೇಖರ್ ಕಡಿಮನಿ, ಅಪಾರ ಪಾಲಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಶಾಂತಗೌಡ ಮಣೂರ್ ನಿರೂಪಿಸಿದರು. ದೈಹಿಕ ಶಿಕ್ಷಕ ಮೋಹನ್ ಡಂಬಾಳ್ ಸ್ವಾಗತಿಸಿ ವಂದಿಸಿದರು. ವರದಿಯನ್ನು ವಿನಯಕುಮಾರ್ ಬಿ. ಅಗಸರ್, ತಾಲೂಕು ಸಿಂದಗಿ, ಜಿಲ್ಲಾ ವಿಜಯಪುರ ಅವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಬಸಮ್ಮಕ್ಕ ಅವರೇ, ಉಪಾಧ್ಯಕ್ಷರ ಪತಿ ದೇವರಾದಂಥ ಸಮೀರ್ ಅಣ್ಣವರೇ, ಈ ಶಾಲೆಯ ಮುಖ್ಯ ಗುರುಗಳಾದಂಥ ಶ್ರೀ ಜಿ.ಎನ್. ನಡ್ಕೂರ್ ಸರ್ ಅವರೇ, ಅದೇ ರೀತಿ ಓತಿಹಾಳದ ಯಾವತ್ತು ಸಮಸ್ತ ಗ್ರಾಮಸ್ಥರಲ್ಲಿ ನಂದೊಂದು ಮನವಿ, ನಾವು ನಮ್ಮ ಮಕ್ಕಳು ಶಿಕ್ಷಣ ಕಲ್ತ್ರೆ ನಾವು ಏನನ್ನು ಸಾಧಿಸಬಹುದು ಅಂತಕ್ಕಂಥದ್ದು. ಶಿಕ್ಷಣದ ದೇವಾಲಯ ಈ ಪ್ರಾಥಮಿಕ ಶಿಕ್ಷಣವನ್ನು ಕಲ್ತ್ರೆ ಸಾಧಿಸಬಹುದು ಅಂತಕ್ಕಂಥದ್ದು. ನಾವು ಈ ದೇವಾಲಯದೊಳಗೆ ಯಾವುದೇ ಗಲೀಜು ಮಾಡಬಾರ್ದು. ದಯವಿಟ್ಟು ಈ ಪ್ರಗತಿ ಸಂಘ ಅಂತಕ್ಕಂಥದ್ದು ಹುಟ್ಟಾಕಿರ್ತಕ್ಕಂಥದ್ದು. ನಾವು ಇವತ್ತು ವೇದಿಕೆ ಮೇಲೆ ಮಾತಾಡ್ತೀನಿ ಅಂದ್ರೆ ನಾನು ಶಿಕ್ಷಣ ಕಲ್ತೀನಿ ಅಂತೇಳಿ ಮಾತಾಡ್ಲಿಕತ್ತೀನಿ. ಶಿಕ್ಷಣ ಕಲಿದೇ ಇರ್ತಕ್ಕಂಥ ವ್ಯಕ್ತಿ ಇಲ್ಲಿ ಬಂದು ಮಾತಾಡ್ಲಿಕ್ಕಾಗಲ್ಲ. ಗೊತ್ತು, ಶಿಕ್ಷಣವನ್ನು ಕಲ್ತ್ರೆ ಜಗತ್ ನಾವು ಪೂರೈಸಿದ್ದೀವಿ. ಮಕ್ಕಳಿಗೆ ಇನ್ನಾದರೂ ಕೂಡ ಏನು ಬೇಕು ಅಂತಕ್ಕಂಥದ್ದು ಕೂಡ ಮುಂಬರುವ ದಿನಗಳಲ್ಲಿ ನಾವು ಕೊಡ್ತೀವಿ ಅಂತಕ್ಕಂಥದ್ದು. ಪ್ರಗತಿ ಸಾಧಿಸಿರ್ತಕ್ಕಂಥ ಇದೇ ಶಾಲೆಯಲ್ಲಿ ಕಲಿತು ಶಿಕ್ಷಣ ಪ್ರತಿಭಾವಂತ ವಿದ್ಯಾರ್ಥಿಗಳ ಆಗಿ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಇದೇ ಶಾಲೆಯಲ್ಲಿ ಕಲಿತು ಹೋಗಿದ್ದಾರೆ. ಅದೇ ರೀತಿ ನೀವು ಕೂಡ ಉಜ್ವಲವಾದ ಭವಿಷ್ಯವನ್ನು ಆಗಲಿ ಅಂತಕ್ಕಂಥದ್ದು 7ನೇ ತರಗತಿಯ ವಿದ್ಯಾರ್ಥಿಗಳು ನೀವು ಯಾವ ರೀತಿ ಅಂದ್ರೆ ಉನ್ನತವಾದ ಒಂದು ಜ್ಞಾನ